ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಆಫ್ ದ ನವಗ್ರಹ ಸೀರೀಸ್. ಈಗ ಆಲ್ರೆಡಿ ನಾವು ರಾಹು, ಸೂರ್ಯ, ಗುರು, ಶುಕ್ರ ಮತ್ತು ಮಂಗಳ ಗ್ರಹದ ಬಗ್ಗೆ ಆಲ್ರೆಡಿ ನೋಡೇವೆ ಏನೇನಾಗಿದೆ ಅಂತ. ಅವ್ರು ಹೆಂಗೆ ಬಂದ್ರೆ ಅದ್ರ ಟೆಂಪಲ್ಸದ ವಿಶೇಷತೆ ಏನದ ಅಂತೇಳಿ. ಯಾರು ಮಿಸ್ ಮಾಡಿದ್ರೆ ಅವರು ಐ ಬಟನ್ದಾಗ ಲಿಂಕ್ ಬರ್ತದ ಅಥವಾ ನನ್ನ ಚಾನಲ್ದಾಗ ಹೋಗಿ ಚೆಕ್ ಮಾಡಿರಿ ಪ್ಲೀಸ್. ಇವತ್ತು ನಾವು ಬುಧ ಗ್ರಹದ ಬಗ್ಗೆ ನೋಡೋಣ ಅಂತ. ನೆಕ್ಸ್ಟ್ ಗ್ರಹ ಬುಧ ಗ್ರಹ ಇದ್ದ ಟೆಂಪಲ್ ಹೆಸರು ಏನಂತಂದ್ರೆ ಶ್ವೇತರನ್ನೇಶ್ವರ್ ಪುತನ್ ಟೆಂಪಲ್, ತಿರುವೆಂಗಾಡು ಅನ್ನೋದೊಂದು ಊರ್ನಾಗದ, ಕುಂಭಕೋಣಂ ಹತ್ರ. ಈಗ ಪುತನ್ ಅಂತ ಹೇಳಿ ಅವರು ಬುಧಾಕ ಪುತನ್ ಅಂತಾರ. ಸೊ ನಾ ಪುತನ್ ಅಂತ ಹೇಳಿದೆ, ಆ ಟೆಂಪಲ್ ಹೆಸರು ಹಂಗ ಅದ. ಓಕೆ, ಈಗ ಫಸ್ಟ್ ಟೆಂಪಲ್ನಾಗ ಏನದ ಅಂತ ನೋಡ್ಕೊತಗೋಣ. ಆ್ಯಸ್ ಯೂಶ್ವಲ್ ಮೇನ್ ಟೆಂಪಲ್ನಾಗ ಶಿವ ಇದಾನ. ಆಮೇಲೆ ಶಿವನ್ ಬ್ಯಾಕ್ ಸೈಡ್ ಅಂದ್ರೆ ಈಗ ಮೇನ್ ಟೆಂಪಲ್ ಹಿಂಗೆ ಹೊರಗೆ ಹೋಗಿ ಬ್ಯಾಕ್ ಸೈಡ್ ಹೋದ್ರೆ ಒಂದು ತೀರ್ಥ ಅದ, ಚಂದ್ರ ತೀರ್ಥ. ಇದು ವೆರಿ ರೇರ್ ಅಂತ ಚಂದ್ರ ತೀರ್ಥ ಇರೋದು. ಸೊ ಈಗ ಚಂದ್ರ ತೀರ್ಥನ ಆ ಬುಧನ್ ಟೆಂಪಲ್ನಾಗ ಯಾಕದ ಅಂತ ಹೇಳಿ ಈ ವಿಡಿಯೋದಾಗ ಮುಂದೆ ಗೊತ್ತಾಗ್ತದ ನೋಡ್ರಿ. ಆಮೇಲೆ ಆ ತೀರ್ಥದ ಅಪೋಸಿಟ್ ಬುಧನ್ ಮೂರ್ತಿ ಅದ, ಆಮೇಲೆ ಅಲ್ಲೇ ಒಂದು ಪಾರ್ವತಿ ಮೂರ್ತಿ ಅದ. ಸೊ ಇದೆಲ್ಲ ಟೆಂಪಲ್ ಸರೌಂಡಿಂಗ್ದಾಗ ಅದ. ಓಕೆ, ಈಗ ಟೆಂಪಲ್ ಬಗ್ಗೆ ಆಯ್ತು. ಈಗ ಮೇನ್ ಇಂಪಾರ್ಟೆಂಟ ಆಮೇಲೆ ಮೋಸ್ಟ್ ಆಶ್ಚರ್ಯವಾದದ್ದು ಏನಂತಂದ್ರೆ ಬುಧ ಹೆಂಗೆ ಹುಟ್ಟಿದ ಇದನ್ನು ನೋಡೋಣ ಅಂತ. ಇದು ಭಾಳ ಮಸ್ತ್ ಅದ, ಅಂದ್ರೆ ಮಜಾ ಬರ್ತದೆ ಕೇಳಲಿಕ್ಕೆ. ಏನಾಗ್ತದ, ಚಂದ್ರ ರಾಜಸೂಯಜ್ಞ ಮಾಡ್ತಿರ್ತಾನೆ. ಆ ಟೈಮ್ನಾಗ ನಾ ಏನು ಹೇಳಿದೆ, ಇದ್ರ ಹಿಂದಿನ ವಿಡಿಯೋ ನೋಡಿದ್ರೆ ಬೃಹಸ್ಪತಿ ದೇವಗುರು ಆಗಿರ್ತಾನ, ಗುರುಗ್ರಹ. ಸೊ ಅವಂಗ ಚಂದ್ರ ಏನಂತ ಕೇಳ್ತಾನ, ನನ್ನ ಜೊತೆ ರಾಜಸೂಯ ಯಜ್ಞಕ್ಕೆ ಬಾ, ಏನಾರು ಹೆಲ್ಪ್ ಬೇಕಂದ್ರೆ ಮಾಡ್ಲಿಕ್ಕೆ ಆಗ್ತದ, ಅಂದ್ರೆ ಮೇನ್ ಗುರು ಆಗಿ ನೀ ಬಾ ಅಂಥೇಳಿ ಚಂದ್ರ ಇನ್ವೈಟ್ ಮಾಡ್ತಾನೆ. ಬಟ್ ಗುರು ಆಲ್ರೆಡಿ ಬ್ಯುಸಿ ಇರೋದ್ರಿಂದ ಅವೇನು ಮಾಡ್ತಾನ, ಅವನ ಹೆಂಡ್ತಿನ ಕಳಿಸ್ತಾನಲ್ಲಿ. ಅವನ ಹೆಂಡ್ತಿ ಹೆಸರೇನು ತಾರಾ ಅಂತ ಹೇಳಿ. ಸೊ ರಾಜಸೂಯ ಯಜ್ಞ ನಡಿಬೇಕಾರೆ ಚಂದ್ರ ಇನ್ನ ಚಂದ ಹಾಕೋತ ಹೋಗ್ತಾ ಅಂತ, ಅಂದ್ರೆ ಬ್ರೈಟ್ ಆಗಿ ಚಂದ ಹಾಕೋತ ಹೋದಾಗ ಏನಾಗ್ತದ, ಎಲ್ಲರೂ ಅಪ್ಸರ ಮ್ಯಾಲೆ ಸ್ವರ್ಗದಿಂದ ಅಪ್ಸರ ಬರ್ತಾರಂತ ಚಂದ್ರನ್ ನೋಡ್ಲಿಕ್ಕೆ, ಅಷ್ಟು ಚಂದಾಗಿರ್ತಾನಂತ. ಆಮೇಲೆ ಈಕೇನು ತಾರಾ ಬಂದಿರ್ತಾಳ ಇವನ್ ಚಂದ್ರನ ಜೊತೆ, ಅಕ್ಕೀಗ ಚಂದ್ರನ ಮೇಲೆ ಹಿಂಗೆ ಫೀಲಿಂಗ್ಸ್ ಬೆಳ್ಕೊತ ಹೋಗ್ತಾವ. ಒಟ್ಟು ಚಂದ್ರನ್ ನೋಡ್ಬೇಕು ಅನಿಸಿರ್ತದ. ಈ ಟೈಪ್ ಎಲ್ಲ ಆಗೋಬೇಕಾರೆ ಅಕ್ಕಿ ಪ್ರೆಗ್ನೆಂಟ್ ಆಗ್ತಾಳ ಚಂದ್ರನ ಜೊತೆ. ಈ ಮಾತು ಗುರು ಕೇಳಿಸ್ಕೊಂಡಾಗ, ಅಂದ್ರೆ ತಾರಾನ್ ಗಂಡ ಗುರು, ಆ್ಯಕ್ಚುಲಿ ಗುರು ಕೇಳಿಸ್ಕೊಂಡಾಗ ಸಿಟ್ಟು ಬಂದು ಫಸ್ಟಿಗ ಯುದ್ಧ ಚಾಲು ಆಗ್ತದಂತ ದೇವಗಳ ನಡುವ, ಚಂದ್ರ ಮತ್ತು ಗುರು. ಆಮೇಲೆ ಬ್ರಹ್ಮ ಬಂದು ಬಿಡಿಸ್ತಾನ, ಶಾಂತ ಮಾಡಿಸ್ತಾನ. ಆ ಟೈಮ್ನಾಗ ಗುರು ಏನಿರ್ತಾನಲ್ಲ, ಈಕೀಗ ಯಾರಿಗೆ ತಾರಾಗ ಶಾಪ ಕೊಡ್ತಾನ, ನಿನ್ನ ಮಗ ಏನು ಹುಟ್ಟಾವ ಇರ್ತಾನಲ್ಲ ಅವ ಗಂಡ್ಸಾಗಿ ಹುಟ್ಟಬಾರ್ದು, ನಡಕ್ಕೆ ಹುಟ್ಬೇಕಂದ್ರೆ ಟ್ರಾನ್ಸ್ಜೆಂಡರ್ ಆಗಿ ಹುಟ್ಬೇಕಂತೇಳಿ ಅವಾಗ ಶಾಪ ಕೊಟ್ಟಿರ್ತಾನವ. ಅವಾಗ ಏನಾಗ್ತದ, ಅವ್ನು ಹುಟ್ಟಿದ ಮೇಲೆ ಅವ್ನು ಒನ್ ಟೈಪ್ ಕೆಟ್ಟ ಅನ್ನಿಸ್ತದ. ಯಾರಿಗೆ? ಬುಧ ಹುಟ್ತಾನಲ್ಲ, ಬುಧ ಹುಟ್ಟಿದ್ಮೇಲೆ ಒಂದು ಟೈಪ್ ಕೆಟ್ಟ ಅನ್ನಿಸ್ಲಿಕ್ಕೆ ಚಾಲು ಆಗ್ತದ. ಅವಾಗ ಅವ ಶಿವನ್ ತಪಸ್ ಮಾಡ್ತಾನೆ. ಶಿವನ್ ತಪಸ್ ಮಾಡ್ಬೇಕಾರೆ ಶಿವ ಪ್ರತ್ಯಕ್ಷ ಆಗಿ ಅವಂಗ ವಾಪಸ್ ಗಂಡಾಗಿ ಅಂದ್ರೆ ಕನ್ವರ್ಟ್ ಮಾಡಿ ಅವಂಗ ಆಶೀರ್ವಾದ ಮಾಡಿ ಹೋಗ್ತಾನೆ. ಸೊ ಆ ಟೈಮ್ನಾಗ ಮತ್ತೇನಾಗ್ತದ, ಬುಧ ಚಂದ ಆಗ್ತಾನೀಗ. ಆಲ್ರೆಡಿ ಅಂದ್ರೆ ಗಂಡ್ಸ್ ಆದ್ಕೊಳ್ಳಿ ಇನ್ನೂ ಚಂದ ಆಗ್ತಾನೆ, ಯಾಕಂದ್ರೆ ಶಿವನ ಆಶೀರ್ವಾದ ಸಿಕ್ಕಿರ್ತದ. ಸೊ ಚಂದ ಆದ್ಮೇಲೆ ಇನ್ನೊಬ್ಬಕ್ಕೆ ಅಪ್ಸರ ಬರ್ತಾಳಂತಲ್ಲಿ, ಯಾರಿಗೆ? ಬುಧಾನ್ ನೋಡ್ಲಿಕ್ಕೆ, ಮದುವೆ ಆಗ್ಲಿಕ್ಕೆ. ಬಟ್ ಬುಧ ಅವಾಗ ಏನು ಮಾಡ್ತಾನೆ, ಬೇಡ ಅಂತಾನೆ. ಅಂದ್ರೆ ನಾನು ನಿನ್ನ ಮದುವೆ ಆಗೋದಿಲ್ಲ, ಯಾಕಂದ್ರೆ ಅಂದ್ರೆ ಆಲ್ರೆಡಿ ಚಂದ್ರ ತಪ್ಪು ಮಾಡಿದ್ದ ಅವ್ನು ಗೊತ್ತಿರ್ತದ. ಸೊ ನಾ ಮದುವೆ ಆಗೋದಿಲ್ಲ ಅಂಥೇಳಿ ಕಳಿಸಿದಾಗ ಅಕ್ಕಿಗೆ ಸಿಟ್ಟು ಬಂದ, ಅಕ್ಕಿ ಮತ್ತೆ ಶಾಪ ಕೊಡ್ತಾಳಂತ ಅವಂಗ. ಅಂದ್ರೇನ, ನೀ ಟ್ರಾನ್ಸ್ಜೆಂಡರ್ ಆಗಿ ಮತ್ತೆ ಕ್ರಿಯೇಟ್ ಆಗಂತ. ಬಟ್ ಈ ಟೈಪ್ ಏನೋ ಮತ್ತೊಂದು ಶಾಪ ಸಿಗ್ತದ ಅವಂಗ. ಬುಧ ಯಾರು ಮದುವೆ ಆಗಿರ್ತಾನಲ್ಲ ಅವನ ಹೆಸರು ಇಲಾ ಅಂಥೇಳಿ. ಅಕ್ಕಿನೂ ಆ್ಯಕ್ಚುಲಿ ಟ್ರಾನ್ಸ್ಜೆಂಡರ್ ಇರ್ತಾಳೆ. ಅಂದ್ರೆ ಶಿವ ಅಕ್ಕಿಗೆ ಒಂದು ಕರ್ಸ್ ಅಂದ್ರೆ ಒಂದು ಶಾಪ ಕೊಟ್ಟಿರ್ತಾನೆ. ಏನಂತಂದ್ರೆ, ನೀವು ಒಂದು ತಿಂಗಳು ಹಿಂಗೆ ಹೆಣ್ಣಾಗಿರ್ಬೇಕು, ಒಂದು ತಿಂಗಳು ಗಂಡಾಗಿರ್ಬೇಕು, ಆ ಟೈಪ್ ಹಿಂಗೆ ಶಾಪ ಇರ್ತದಂತ ಅಕ್ಕಿಗೆ. ಸೊ ಇವರಿಬ್ಬರು ಮದುವೆ ಆಗಿರ್ತಾರೆ. ಅವ ಇನ್ನೊಂದು ತಪ್ಪು ಮಾಡೋದಿಲ್ಲ ಅಂಥೇಳಿ ಅಕ್ಕಿನ ವಾಪಸ್ ಕಳಿಸಿದ್ಕೋ ಇವಂಗೂ ಆ ಶಾಪ ಸಿಗ್ತದೆ. ಆ ಶಾಪದಿಂದ ಇವನು ವಾಪಸ್ ಟ್ರಾನ್ಸ್ಜೆಂಡರ್ ಚೇಂಜ್ ಆಗ್ತಾ ಅಂಥೇಳಿ ಈ ಟೈಪ್ ಅದ. ಸೊ ಅಲ್ಲೇ ಬುಧಂದೆಲ್ಲ ಮೂರ್ತಿ ಇತ್ತು, ಚಂದ ಇತ್ತು. ಬುಧನ್ ನೆನೆಸಿದ್ರೆ ಹಿಂಗೆ ಜಾಸ್ತಿ ಪ್ರಮೋಷನ್ ಆಗ್ತಾವಂತ, ಅಂದ್ರೆ ಕಮ್ಯುನಿಕೇಷನ್ದಾಗ ಚಲೋ ಆಗ್ತದ. ಆಮೇಲೆ ಹಿಂಗೆ ಒಟ್ಟು ಈ ಟೈಪ್ ಎಲ್ಲ ಬುಧಂದು ಇಂಪಾರ್ಟೆನ್ಸ್ ಅದ. ಓಕೆ, ಸೊ ಕೆಳಗೆ ಆಲ್ರೆಡಿ ನಾ ನಿಮಗೆ ಗೊತ್ತದ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ. ತಮಿಳ್ನಾಡ್ದಾಗ ಹೋದಾಗ ಒಂದು ಸತ ಕುಂಭಕೋಣಂದಿಂದ ಹೋಗಿ ಬರ್ಬೋದು ನೀವೆಲ್ಲರೂ. ಓಕೆ, ವಿಡಿಯೋ ಹೆಂಗೆ ಅನ್ನಿಸ್ತಂತ ಹೇಳ್ರಿ, ಏನಾರು ಚೇಂಜಸ್ ಬೇಕಂದ್ರೆ ಹೇಳ್ರಿ, ನಾ ಹೇಳೋದಿದ್ರಾಗ
ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ರಾಧೇ ರಾಧೆ.